ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಈ ನಾಟಕ ಇದು? ನಮ್ಮಪ್ಪ ಬಂದ್ರು, ಅವ್ರ ಅಪ್ಪ ಬಂದ್ರು, ಇಲ್ಲೇ ಇರ್ತೀನಂದೆ. ಮತ್ತೆ ಸುಮ್ಮನೆ ನಿಂತ್ಕೋಬೇಕು ತಾನೆ? ನೀನ್ ಎಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೀನಿ. ಹೌದಾ? ಹೆಂಗೋ ನಾನು ಕುಡ್ದೀನಿ. ಬಾ, ಹೋಗ್ತಾ ಯಾವ್ದಾದ್ರು ಮೂರಲ್ಲಿ ಬಿಸಾಕ್ಬಿಟ್ಟು ಹೋಗ್ತೀನಿ. ಮೋರಿಗಾದ್ರೂ ಹಾಕು, ಗೋರಿಗಾದ್ರೂ ಹಾಕು, ನಾನು ನಿನ್ ಜೊತೆನೇ ಇರ್ತೀನಿ. ಇದೇನ ಇದು? ಸುಮ್ಮನೆ ಕೇತೆ ಇರಿಟೇಟ್ ಮಾಡ್ಬೇಡ. ನಂಗೆ ಭಯ ಆಗುತ್ತೆ. ಈ ಓವರ್ ಡೋ ಎಲ್ಲ ಮಾಡ್ಬೇಡ, ನನಗೆ ಇಷ್ಟ ಆಗಲ್ಲ. ಎತ್ತು ಕೈ. ಬೈಕ್ನ ಸ್ಲೋ ಆಗಿ ಓಡಿಸ್ತೀಯ ತಾನೆ? ಸ್ಲೋ ಆಗೆಲ್ಲ ಓಡಿಸಲ್ಲ. ಯಾವ ಹೆಂಗ್ ಓಡಿಸ್ತಾನೋ ಹಂಗೆ ಓಡಿಸೋದು ಅಷ್ಟೇ. ಹಾಗಿದ್ರೆ ಹೀಗೆ ಇಟ್ಕೊಳ್ತೀನಿ ಪ್ಲೀಸ್. ಇನ್ನು ಸುಪುತ್ರ ಎಲ್ಲಿಂದ ಬರ್ತಿದ್ದಾನೆ ಅಂತ ಕೇಳು. ಎಲ್ಲಿಂದ ಬರ್ತಿದ್ಯೋ? ಸಂದೀಪನ್ ಮಾತಾಡ್ಸ್ಕೊಂಡ್ ಬರ್ತಾ ಇದೀನಿ. ಆಮೇಲೆ ಯಾರ ಜೊತೆ ಬಂದ ಅಂತ ಕೇಳು. ನಾನು ಒಬ್ನೇ ಬಂದೆಮ್ಮ. ಎಂತವನು ಹೆತ್ಬಿಟ್ಟೆ? ಬಾಯ್ ಬಿಟ್ರೆ ಬರೀ ಸುಳ್ಳು ಸುಳ್ಳು ಸುಳ್ಳು. ಆ SI ಮಗಳನ್ನ ಬೈಕ್ ಹಿಂದೆ ಕೂರಿಸ್ಕೊಂಡು ಅಲ್ಲೇ ಹೊಡ್ಕೊಂಡು ಹೋಗ್ತಾ ಇದ್ದ, ಕೇಳು. ಹೌದೇನೋ? ಹೌದಮ್ಮ. ಇಷ್ಟೊತ್ತಿನಲ್ಲಿ ಯಾರಾದ್ರೂ ನೋಡಿದ್ರೆ ಏನಾಗುತ್ತೆ ಅನ್ನೋ ಪರಿಜ್ಞಾನ ಬೇಡವಾ ಇವನ್ಗೆ? ಮೊದ್ಲೇ ಆ SI ಸಾಹೇಬರಿಗೆ ನಮ್ಮನ್ ಕಂಡ್ರಾಗಲ್ಲ, ಇವನನ್ನ ಕಂಡ್ರಂತೂ ಕೆಂಡ ಕಾಡ್ತಾರೆ. ಅಂತದ್ರಲ್ಲಿ ಇಂಥ ಕೆಲಸನ ಮಾಡೋದು ಇವನು. ನಾನ್ ನೋಡ್ದೆ ಸರಿ, ನಮ್ಮೂರಲ್ಲಿ ಇನ್ಯಾರು ನೋಡಿದಾರೋ ಏನೋ. ನಾಯಿನ್ ಕರ್ಕೊಂಡೋಗಿ ಸಿಂಹಾಸನ ಮೇಲೆ ಕೂರ್ಸಿದ್ರೆ ಎಂಜು ತಿನ್ನದ್ ಬಿಡುತ್ತಾ? ನಿನ್ನ ಮಗನೂ ಹಾಗೆ ಊರೂರ್ ಅಲಿತಿದ್ದವನ್ನ ಕರೆದು ಮನೆ ಒಳಗೆ ಬಿಟ್ಕೊಂಡಲ್ಲ, ನನಗ್ ಚಪ್ಪಲಿ ತಗೊಂಡು ಹೊಡಿಬೇಕು. ಇಷ್ಟ ದಿನ ರೂಪ ಮಾಡಿದ್ದನ್ನ ಮಹಾ ಅಪರಾಧ ಅಂತ ಹೇಳ್ತಿದ್ರಿ ಇಬ್ರು. ಈಗ ನಿಮ್ ಮಗ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಏನ್ ಹೇಳ್ತಿರೋ? ಅಯ್ಯೋ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಬರೀ ನೀವಿಬ್ಬರೇ ಮಾತಾಡ್ತಿದ್ರೆ ಅವನೇನ್ ಮಾತಾಡ್ತಾನೆ? ಅವನಿಗೂ ಸ್ವಲ್ಪ ಮಾತಾಡೋದಕ್ಕೆ ಅವಕಾಶ ಕೊಡಿ. ಹೇಳೋ. ತಪ್ಪು ಮಾಡಿದವ್ರು ಯಾವತ್ತೂ ಮಾತಾಡಲ್ಲ ಕಣೆ, ಕೈ ಕಟ್ಕೊಂಡು ಸುಮ್ಮನೆ ನಿಂತಿರ್ತಾರೆ. ಇವನ್ ತರ ಕಳ್ಳರು ಅಪರಾಧಿಗಳನ್ನ ನನ್ನ ಸರ್ವಿಸಲ್ಲಿ ಅದೆಷ್ಟು ಜನ ನೋಡಿಲ್ಲ. ಇಷ್ಟೆಲ್ಲ ಮಾತಾಡ್ತಾ ಇದ್ರು ಸುಮ್ಮನೆ ನಿಂತಿದ್ಯಲ್ಲೋ, ಅದೇನಾಯ್ತು ಅಂತ ಹೇಳೋ. ಅಷ್ಟೇ ಆಗಿದ್ರೆ ಆ ಹುಡುಗಿ ಇವನ್ ಹಿಂದೆ ಕೂತ್ಕೊಂಡು ಭುಜದ ಮೇಲೆ ಕೈ ಇಟ್ಟು ಅದೇನೋ ಲಲ್ಲೆ ಹೊಡಿತಿದ್ಲಲ್ಲ, ಯಾಕೆ? ಅದು ಅಲ್ಲದೆ ಇಷ್ಟೊತ್ತಲ್ಲಿ ಇವನ ಹತ್ರ ಮಾತಾಡೋದೇನೇ ಇದೆ? ಅವಳಿಗೆ ಇಷ್ಟೊತ್ತಲ್ಲಿ ಒಬ್ಳೆ ಮನೆಗೆ ಹೋಗ್ಬೇಕು ಅಂತ ಅವ್ರ ಅಪ್ಪನಿಗೆ ಫೋನ್ ಮಾಡಿದ್ದಿದ್ರೆ ಜೀಪೇ ಕಳಿಸಿರೋರು. ಅಣ್ಣ ಹೇಳಿದಷ್ಟು ಸರಿಯಾಗಿದೆ. ಇದಕ್ ನೀನೇನ್ ಹೇಳ್ತೀಯಪ್ಪ ನರಸಿಂಹ? ಏನ್ ನಡೀತಿದೆ ನಿಮ್ಮಿಬ್ಬರ ಮಧ್ಯೆ? ನೀವು ಅನ್ಕೊಂಡಿರೋ ತರ ಏನೂ ಇಲ್ಲ ಅತ್ತೆ. ನಾನು ಸಂದೀಪನ್ ಜೊತೆ ಇದ್ದಾಗ ಅವಳೇ ನಾನು ಹುಡ್ಕೊಂಡ್ ಬಂದಿದ್ದು. ಅವಳು ಯಾಕಪ್ಪ ನಿನ್ನನ್ನು ಹುಡ್ಕೊಂಡ್ ಬರ್ತಾಳೆ? ಅದೇನೋ ಕೆಲಸ ಆಗ್ಬೇಕು ಅಂತ ಬಂದಿದ್ಲು. ಅದೇ ಟೈಮಿಗೆ ನಾನು ಹೊರಟಿದ್ದೆ, ನನ್ನ ಮನೆಗೆ ಬಿಡು ಅಂತ ಬಂದ್ಲು ಅಷ್ಟೇ. ಅಷ್ಟೇ ನಡೆದಿದ್ದು ಅಂತ ಹೇಳ್ತಿದ್ದಾನಲ್ಲ, ಇನ್ನೂ ಯಾಕೆ ಅನುಮಾನ ನಿಮ್ಗೆ? ಇವತ್ತೇ ಕೊನೆ. ನಿನ್ನ ಮುಖ ನೋಡ್ಕೊಂಡು ನಿನ್ನ ಮಗನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಇನ್ನೊಂದ್ಸಲ ಈ ತರ ನಡ್ಕೊಂಡಿದ್ದು ಯಾರಾದ್ರೂ ಬಂದು ನನಗೆ ಹೇಳಿದ್ರೆ ಇವನು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಮನೆಗೆ ಬಂದ, ತಿನ್ನ, ಮಲಗದ್ನ, ಎದ್ದು ಹೋದ್ನ, ಇಷ್ಟರಲ್ಲೇ ಇರಬೇಕು. ಆ ಹುಡುಗಿ ಸಾವಾಸಕ್ಕೆ ಯಾವತ್ತೂ ಹೋಗ್ಬಾರ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.